100 ನೀರು 10 ರೂಪೀಸ್ ಆಯ್ತು, 350 ರೂಪೀಸ್ ಇರೋ ಸಮೋಸ 20 ರೂಪೀಸ್ ಆಯ್ತು. ಇದೆಲ್ಲ ಹೇಗ್ ಪಾಸಿಬಲ್ ಆಯ್ತು ಗೊತ್ತಾ? ನಮ್ಮ ದೇಶದ ಏರ್ಪೋರ್ಟ್ ಗಳಲ್ಲಿ ಫುಡ್ ಐಟಮ್ಸ್ ಎಷ್ಟು ಕಾಸ್ಟ್ಲಿ ಇತ್ತಂದ್ರೆ ನಾರ್ಮಲ್ ಜನಕ್ಕೆ ಅದನ್ನ ಅಫೋರ್ಡ್ ಮಾಡೋದು ತುಂಬಾನೇ ಕಷ್ಟ ಆಗಿತ್ತು. ಆದ್ರೆ ರಾಘವ್ ಚಡ್ಡಾ ಅವರು ಪಾರ್ಲಿಮೆಂಟ್ ಅಲ್ಲಿ ಈ ಇಶ್ಯೂನ ರೇಸ್ ಮಾಡಿದ್ರು. ಮತ್ತೆ ರಿಸಲ್ಟ್ ನಿಮ್ಮ ಕಣ್ ಮುಂದಿದೆ. 100 ರೂಪೀಸ್ ನ ನೀರು 10 ರೂಪೀಸ್ ಆಗಿದೆ, 200 ರೂಪೀಸ್ ನ ಟೀ 10 ರೂಪೀಸ್ ಆಗಿದೆ, ಅದೇ 350 ರೂಪೀಸ್ ನ ಸಮೋಸ 20 ರೂಪೀಸ್ ಆಗಿದೆ. ಮತ್ತೆ ಇನ್ನೊಂದು ಸೀರಿಯಸ್ ಇಶ್ಯೂ ಏನಂದ್ರೆ ಡೆಲಿವರಿ ಬಾಯ್ಸ್ ಗೆ 10 ನಿಮಿಷಗಳಲ್ಲಿ ಆರ್ಡರ್ ನ ಡೆಲಿವರಿ ಮಾಡ್ಬೇಕಂತ ಪ್ರೆಷರ್ ಇತ್ತು. ಇದೇ ಪ್ರೆಷರ್ ಇಂದ ತುಂಬಾ ಆಕ್ಸಿಡೆಂಟ್ಸ್ ಕೂಡ ಆಗ್ತಾ ಇತ್ತು. ಅದಕ್ಕೆ ರಾಘವ್ ಚಡ್ಡಾ ಏನ್ ಮಾಡಿದ್ರಂದ್ರೆ ಅವರು ಗ್ರೌಂಡ್ ಲೆವೆಲ್ ಗೆ ಹೋಗಿ ಈ ರೂಲ್ಸ್ ಗಳನ್ನ ರಿಮೂವ್ ಮಾಡಿಸಿದ್ರು. ಈಗ ಡೆಲಿವರಿ ಬಾಯ್ ಇವಾಗ ಸ್ವಲ್ಪ ರಿಲೀಫ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಅವರು ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕೂಡ ಮಾತಾಡಿದ್ರು. ಇವತ್ತು ನಾವು ತಿನ್ನೋ ಫುಡ್ ಸೇಫ್ ಅಂತ ಹೇಳೋಕೆ ಆಗಲ್ಲ, ಯಾಕಂದ್ರೆ ಮಿಲ್ಕ್ ನಲ್ಲಿ ಯೂರಿಯಾ, ವೆಜಿಟೇಬಲ್ಸ್ ನಲ್ಲಿ ಆಕ್ಸಿಟೋಸಿನ್, ಮಸಾಲಾಗಳಲ್ಲಿ ಆರ್ಟಿಫಿಷಿಯಲ್ ಪೌಡರ್ ಇವೆಲ್ಲ ನಮ್ಮ ಹೆಲ್ತ್ ಅನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಮತ್ತೆ ಮೊಬೈಲ್ ನ ರೀಚಾರ್ಜ್ ಸಿಸ್ಟಮ್ ನೋಡಿ ಕಂಪನೀಸ್ ಗಳು ಹೇಳೋದು 1 ಮಂತ್ ಪ್ಲಾನ್ ಅಂತ, ಬಟ್ ಆಕ್ಚುಲಿ ಅವರು 28 ಡೇಸ್ ಮಾತ್ರ ಕೊಡ್ತಾರೆ. ಅದೇ ರೀಚಾರ್ಜ್ ಮುಗಿದ್ಮೇಲೆ ಔಟ್ ಗೋಯಿಂಗ್ ಮಾತ್ರ ಅಲ್ಲ, ಇನ್ಕಮಿಂಗ್ ಕಾಲ್ಸ್ ಕೂಡ ಬಂದ್ ಮಾಡ್ಬಿಡ್ತಾರೆ. ಅಂದ್ರೆ ರೀಚಾರ್ಜ್ ಇಲ್ಲ ಅಂದ್ರೆ ಯಾರು ಕೂಡ ನಿಮಗೆ ಕಾಲ್ ಮಾಡಕ್ ಆಗಲ್ಲ.